ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮೆಟ್ರೋ ಹತ್ರ ಫ್ಲಾಟ್ ತೆಗೆದುಕೊಂಡ್ರೆ ಬೆಲೆ ಜಾಸ್ತಿ ಆದರೆ ಲಾಭವೂ ಜಾಸ್ತಿ ಅಂತಾರೆ. ಅದು ನಿಜನಾ ಇಲ್ಲ ಕೇವಲ ಮಾರ್ಕೆಟಿಂಗ್ ಗಿಮಿಕ್ಕಾ? ಈ ವಿಡಿಯೋದಲ್ಲಿ ಮೆಟ್ರೋ ಹತ್ರ ಲಾಭ ಕೊಡುವಂಥದ್ದು ಯಾವುದು, ಯಾರಿಗೆ ಸೂಕ್ತ ಆಗುತ್ತೆ, ಯಾರಿಗೆ ಆಗಲ್ಲ ಅನ್ನೋದನ್ನ ವಿವರಿಸಲಾಗಿದೆ. ವಿಡಿಯೋ ಅಂತ್ಯದವರೆಗೆ ನೋಡಿದ್ರೆ ಎಲ್ಲವೂ ಅರ್ಥವಾಗುತ್ತೆ. ನಂತರ ಫ್ಲಾಟ್ ಕೊಳ್ಳುವಾಗ ನೀವು ತಪ್ಪು ನಿರ್ಧಾರ ಖಂಡಿತ ಮಾಡೋದಿಲ್ಲ. ಮೊದಲಿಗೆ ರಿಯಲ್ ಎಸ್ಟೇಟ್ ಮೇಲೆ ಮೆಟ್ರೋ ಪ್ರಾಜೆಕ್ಟ್ನ ಪ್ರಭಾವವನ್ನು ತಿಳಿಯೋಣ. ಮೆಟ್ರೋ ಕನೆಕ್ಟಿವಿಟಿ ಇದೆ ಅಂದರೆ ಸಿಟಿ ಲಿಮಿಟ್ಸ್, ಟ್ರಾವೆಲ್ ಟೈಮ್ ಕಡಿಮೆ ಆಗುತ್ತೆ. ಟ್ರಾಫಿಕ್ ಜಂಜಾಟದಿಂದ ಪಾರಾಗಿ ದೈನಂದಿನ ಕೆಲಸ ಕಾರ್ಯಗಳಿಗೆ ಸಲೀಸಾಗಿ ತೆರಳಬಹುದು. ಹೀಗಾಗಿ ಮೆಟ್ರೋ ಸಂಪರ್ಕ ಹತ್ತಿರದಲ್ಲಿದೆ ಅಂದರೆ ರಿಯಲ್ ಎಸ್ಟೇಟ್ ಮೇಲೂ ಅದರ ಪ್ರಭಾವ ಖಂಡಿತ ಇದ್ದೇ ಇರುತ್ತೆ. ಇದು ಪ್ರಾಪರ್ಟಿ ಮೌಲ್ಯ ಹೆಚ್ಚಿಸುತ್ತದೆ ಅನ್ನೋದರಲ್ಲಿ ಅನುಮಾನವೇ ಬೇಡ. ಅಂದಹಾಗೆ ಮೆಟ್ರೋಗೆ ಹತ್ತಿರ ಅಂದ ಮಾತ್ರಕ್ಕೆ ಎಲ್ಲವೂ ಒಂದೇ ರೀತಿ ಲಾಭ ಕೊಡೋದಿಲ್ಲ. ಏಕೆಂದರೆ ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರದಲ್ಲಿ ಪ್ರಾಪರ್ಟಿ ಇದೆ ಅನ್ನೋದು ಬಹಳ ಪ್ರಮುಖ ಫ್ಯಾಕ್ಟರ್ ಆಗುತ್ತೆ. ಹೀಗಾಗಿ ಮೊದಲು ಪ್ರಾಪರ್ಟಿ ಮತ್ತು ಮೆಟ್ರೋ ನಡುವಿನ ಅಂತರವನ್ನು ತಿಳಿಬೇಕು. ಇದನ್ನ ಬಹಳಷ್ಟು ಜನ ಅಷ್ಟು ಗಮನಿಸೋದಿಲ್ಲ. 500 ಮೀಟರ್ನಿಂದ 2 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಸ್ಟೇಷನ್ ಇದ್ರೆ ಬಹಳ ಅನುಕೂಲ. ಇನ್ನು 200 ಮೀಟರ್ಗಿಂತಲೂ ಹತ್ತಿರದಲ್ಲಿ ಮೆಟ್ರೋ ಮಾರ್ಗ ಹಾದು ಹೋಗಿದ್ರೂ ಅದು ಒಂದು ರೀತಿಯ ಸಮಸ್ಯೆಯೇ. ಏಕೆ ಅಂತೀರಾ? ಮೆಟ್ರೋ ರೈಲಿನ ಶಬ್ದ ಕೇಳ್ತಾನೆ ಇರ್ತದೆ. ಸಣ್ಣ ಪುಟ್ಟ ವೈಬ್ರೇಷನ್ ಅನುಭವವೂ ಆಗುತ್ತೆ. ಜೊತೆಗೆ ಜನಜಂಜಾಟ ಹೆಚ್ಚೋದು, ಟ್ರಾಫಿಕ್ ಕಿರಿಕಿರಿ, ಪಾರ್ಕಿಂಗ್ ಜಂಜಾಟ, ಖಾಸಗಿತನಕ್ಕೆ ಭಂಗ ಇಂತಹ ಸಮಸ್ಯೆಗಳು ಎದುರಾಗೋದು ಖಂಡಿತ. ಅಂದಹಾಗೆ ಮೆಟ್ರೋ ಸ್ಟೇಷನ್ ವಾಕಿಂಗ್ ಡಿಸ್ಟೆನ್ಸ್ನಲ್ಲಿ ಇದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚುತ್ತೆ, ಹೌದು. ಆದರೆ ಶಬ್ದ ಮಾಲಿನ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಹೀಗಾಗಿ ಖರೀದಿದಾರರು ತಮ್ಮ ಆದ್ಯತೆ ಅನುಗುಣವಾಗಿ ಪರಿಗಣಿಸಬೇಕು. ಇನ್ನು ಸ್ವಂತ ಇರೋದಕ್ಕ ಅಥವಾ ಬಾಡಿಗೆಗೆ ಕೊಡೋದಕ್ಕ ಅನ್ನೋದು ಮುಖ್ಯವಾಗಿರುತ್ತೆ. ಸ್ವಂತ ವಾಸ ಮಾಡೋದಕ್ಕೆ ಅಂದರೆ ನೆಮ್ಮದಿ, ಶಾಂತಿ ಇರಬೇಕು. ಮಕ್ಕಳು ಮತ್ತು ವಯಸ್ಸಾದವರಿಗೆ ಹೆಚ್ಚು ತೊಂದರೆ ಆಗದಂತೆ ಇರಬೇಕು. ಹೀಗಾಗಿ ಮೆಟ್ರೋ ಸಂಪರ್ಕ ಒಂದೇ ಸಾಲದು, ನೆಮ್ಮದಿ ವಾತಾವರಣ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹೀಗಾಗಿ ಸ್ಟೇಷನ್ನಿಂದ 500 ಮೀಟರ್ನಿಂದ 2 ಕಿಲೋಮೀಟರ್ ಒಳಗೆ ಫ್ಲಾಟ್ ಖರೀದಿ ಮಾಡೋದು ಸೂಕ್ತ ಅನಿಸುತ್ತೆ. ಬಾಡಿಗೆ ಆದಾಯ ನೋಡೋದಾದ್ರೆ ಮೆಟ್ರೋಗೆ ವಾಕಿಂಗ್ ಡಿಸ್ಟೆನ್ಸ್ನಲ್ಲಿ ಇದೆ ಅಂತ ಹೇಳಿನೇ ಬಾಡಿಗೆನ ಕೊಂಚ ಜಾಸ್ತಿ ಮಾಡಿ ಲಾಭ ಮಾಡಬಹುದು. IT ಕಂಪನಿಗಳಲ್ಲಿ ಕೆಲಸ ಮಾಡೋರು ಮೆಟ್ರೋಗೆ ಹತ್ತಿರ ಫ್ಲಾಟ್ಗಳನ್ನೇ ಬಾಡಿಗೆಗೆ ಪಡಿತಾರೆ. ಹೀಗಾಗಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ವಾಕಿಂಗ್ ಡಿಸ್ಟೆನ್ಸ್ ಹೆಚ್ಚು ಆದಾಯವನ್ನು ತರುತ್ತೆ. ಹೀಗಾಗಿ ನಿಮ್ಮ ಗೋಲ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದು ನಂತರ ಮೆಟ್ರೋ ಸ್ಟೇಷನ್ ಹತ್ತಿರದ ಪ್ರಾಪರ್ಟಿ ಮೇಲೆ ಹಣ ಹೂಡಿಕೆಯನ್ನು ಮಾಡಿ. ಇನ್ನು ಬಾಡಿಗೆ ಬೇಡಿಕೆ ಹೇಗಿದೆ ನೋಡೋಣ. ಮೆಟ್ರೋ ಬಳಿ ರೆಂಟಲ್ ಫ್ಲಾಟ್ ಇದ್ರೆ ಡಿಮ್ಯಾಂಡ್ ಹೆಚ್ಚಿರುತ್ತೆ. ಬ್ಯಾಚುಲರ್ಗಳು ಹೆಚ್ಚಾಗಿ ಈ ರೀತಿಯ ಫ್ಲಾಟ್ಸ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ನಿತ್ಯ ರೆಂಟ್ ನಿರೀಕ್ಷೆನ ಮಾಡಬಹುದು. ಮೆಟ್ರೋ ಬಳಿ ಫ್ಲಾಟ್ಗೆ ಬೆಲೆ ಹೆಚ್ಚು. ಇದರ ಸತ್ಯ ಮತ್ತು ಮಿಥ್ಯದ ಬಗ್ಗೆ ತಿಳಿಯೋಣ. ಮೆಟ್ರೋ ಹತ್ತಿರದಲ್ಲಿ ಇದೆ ಅಂದ್ರೇನೆ ಬೆಲೆ ಹೆಚ್ಚು ಇರುತ್ತೆ ಅನ್ನೋದು ತಲೆಗೆ ಬರುತ್ತೆ. ಆದರೆ ಮೆಟ್ರೋ ಸಂಪರ್ಕ ಚಾಲ್ತಿಯಲ್ಲಿ ಇದೆ ಎಂಬುದನ್ನು ಮೊದಲು ನೋಡಬೇಕು. ಕೇವಲ ಪ್ರಾಜೆಕ್ಟ್ ಬರಲಿದೆ ಅಂದ ಮಾತ್ರಕ್ಕೆ ಹೆಚ್ಚಿನ ಬೆಲೆ ಕೊಡೋದ್ರಲ್ಲಿ ಅರ್ಥವಿಲ್ಲ. ಇನ್ನು ಮೆಟ್ರೋ ಸಂಪರ್ಕ ಚಾಲ್ತಿಯಲ್ಲಿ ಇದೆ ಅಂದ್ರೆ ಆಗ ಒಂದು ಸ್ಥಿರವಾದ ಬೆಲೆ ಏರಿಕೆಯನ್ನು ಕಾಣಬಹುದು. ಈಗ ಲೀಗಲ್ ಚೆಕ್ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಮೆಟ್ರೋ ಬಳಿ ಫ್ಲಾಟ್ ಖರೀದಿಸೋ ಮುನ್ನ ಪ್ರಾಪರ್ಟಿ ಎ ಖಾತಾನ ಅಥವಾ ಬಿ ಖಾತಾನ ಅನ್ನೋದನ್ನ ತಿಳಿಯಿರಿ. OC ಮತ್ತು CC ಸಿಕ್ಕಿದ್ಯಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಿ. ಪಾರ್ಕಿಂಗ್ ವ್ಯವಸ್ಥೆ ಇದೆಯೇ, ರಸ್ತೆ ಅಗಲ ಇದೆ ಅನ್ನೋದನ್ನ ನೋಡಿ. ಬೆಳಗ್ಗೆ ಮತ್ತು ರಾತ್ರಿ ವೇಳೆ ಶಬ್ದ ಮಾಲಿನ್ಯ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಿ. ಮೆಟ್ರೋ ಬಳಿ ಫ್ಲಾಟ್ಸ್ ಯಾರು ಖರೀದಿಸಬೇಕು ಅನ್ನೋದರ ಬಗ್ಗೆ ಮಾತನಾಡೋದಾದ್ರೆ ದಿನನಿತ್ಯ ಆಫೀಸ್ ಕೆಲಸಕ್ಕೆ ಹೋಗುವವರು, ಬಾಡಿಗೆ ಆದಾಯ ಗಳಿಸಲು ಬಯಸುವವರು, ಹೂಡಿಕೆದಾರರು ಈ ರೀತಿಯ ಫ್ಲಾಟ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಶಾಂತಿ ನೆಮ್ಮದಿ ಬಯಸೋರಿಗೆ ಈ ರೀತಿಯ ಫ್ಲಾಟ್ಸ್ ಅಡ್ಜಸ್ಟ್ ಆಗುವುದಿಲ್ಲ. ಒಟ್ಟಾರೆ ನಮ್ಮ ಬಳಕೆ ಮತ್ತು ಆದ್ಯತೆ ಆಧಾರದ ಮೇಲೆ ಮೆಟ್ರೋ ಬಳಿ ಫ್ಲಾಟ್ಸ್ ಖರೀದಿ ಮಾಡೋದು ಉತ್ತಮ. ಅಂದಹಾಗೆ ಬೆಂಗಳೂರಿನ RR ನಗರದಲ್ಲಿ, ಅದರಲ್ಲೂ ಮೆಟ್ರೋ ಸ್ಟೇಷನ್ಗೆ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಇರುವ ಕಾಂಗೋ 7 ಎಲಿಟ್ ಏಕಾತ ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿಯ 2-3 BHK ಫ್ಲಾಟ್ಸ್ಗಳು ಮಾರಾಟಕ್ಕಿದೆ. ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇದಾಗಿದ್ದು ಪ್ರೀ ಬುಕಿಂಗ್ ಮಾಡಿದವರಿಗೆ ವಿಶೇಷ ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಹೀಗಾಗಿ ಮೆಟ್ರೋ ಕನೆಕ್ಟಿವಿಟಿ ಮತ್ತು RR ನಗರದಂತಹ ಪೀಸ್ಫುಲ್ ಏರಿಯಾದಲ್ಲಿ ಮನೆ ಮಾಡಿಕೊಳ್ಬೇಕು ಅನ್ನೋರು ಈ ಕೂಡಲೇ 7252682333 ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ. ಇದೇ ರೀತಿಯ ಪ್ರಾಪರ್ಟಿ ಸಂಬಂಧಿತ ಮಾಹಿತಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.